ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 6ನೇ ಅಧ್ಯಾಯ ಪಾಠ ಪ್ರಾರಂಭ ಆಗಲಿರ್ತದ. ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯ. ಇದರಲ್ಲಿ ಏನನ್ನ ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ರಾಯರು ಅವತಾರಿಕೆ ಕೊಡ್ಲಿಕ್ಕೆ ಹೊರಟಾರ. ರಾಯರು ಕೊಟ್ಟಿರುವಂತಹ ಅವತಾರಿಕೆಯನ್ನು ಓದ್ತೀನಿ ಮೊದಲು. ಅಥವಾ ಇವರು ವೇದೇಶ ತೀರ್ಥ ಶ್ರೀಪಾದರು ಅದನ್ನೇ ಕೊಟ್ಟಿದ್ದಾರೆ. ಇಬ್ಬರು ಕೊಟ್ಟದ್ದನ್ನು ಒಂದೇ ಅಭಿಪ್ರಾಯದಲ್ಲ. ಮೊದಲು ಓದ್ಬಿಡ್ತೀನಿ. ಪೂರ್ವಂ ಜೀವ ಜಡಾತ್ಮಕಾತ್. ನಾವು ಓದ್ತಿದ್ದದ್ದು ವೇದೇಶ ತೀರ್ಥರ ವಾಕ್ಯವನ್ನ. ನಿಮ್ಮ ಪುಸ್ತಕದಲ್ಲಿ ಇರುವುದಿಲ್ಲ, ಅದರಿಂದ ನೋಡ್ರಿ ಬರೇ. ಪೂರ್ವಂ ಜೀವ ಜಡಾತ್ಮಕಾತ್ ಪ್ರಪಂಚಾತ್ ಪರಮಾರ್ಥತಃ ಏವ ಅತ್ಯಂತ ಭಿನ್ನಂ ನಿಖಿಲ ಗುಣೋದಾರಂ ಸರ್ವೋತ್ತಮಂ ಭಗವಂತಂ ಜಾನತಾಂ ಮೋಕ್ಷ ತದೀರ್ಕ ಫಲಕಾಹ ಉಪಾಸ್ತಯ ಉಕ್ತಾಹ. ಹಿಂದಿನ 5 ಅಧ್ಯಾಯಗಳು. ಹಿಂದಿನ 5 ಅಧ್ಯಾಯಗಳಲ್ಲಿ ಏನು ಹೇಳಲಾಯಿತು ಅಂತ ಕೇಳಿದ್ರೆ, ಭಗವಂತನು ಈ ಜಗತ್ತಿಗಿಂತ ಅತ್ಯಂತ ಭಿನ್ನನಿದ್ದಾನೆ. ಅಂಥ ಭಗವಂತ ಜಗತ್ತಿನಿಂದ ಭಿನ್ನವಾಗಿದ್ದಾನೆ ಅಷ್ಟೇ ಅಲ್ಲ, ಉತ್ತಮನೂ ಆಗಿದ್ದಾನೆ. ಎರಡಿರ್ಬೇಕಾಗ್ತದೆ. ಭಗವಂತನ ಬಗ್ಗೆ ತಿಳ್ಕೊಳ್ಳೋ ಕಾಲಕ್ಕೆ ಭಗವಂತನು ನಮ್ಮೆಲ್ಲರಿಗಿಂತಲೂ ಭಿನ್ನನಾಗಿದ್ದಾನೆ, ಹಾಗೂ ನಮ್ಮೆಲ್ಲರಿಗಿಂತಲೂ ಉತ್ತಮನೂ ಆಗಿದ್ದಾನೆ. ಈ 2 ಅಂಶವನ್ನ ತಿಳಿದು ನಾನಾ ತರಹದ ರೀತಿಯಿಂದ ಅವನ ಆರಾಧನೆಗಳನ್ನ, ಅನುಸಂಧಾನವನ್ನ, ಧ್ಯಾನವನ್ನ ಮಾಡಿದಾಗ ಸಾಧನೆ ಪಕ್ವವಾದವರಿಗೆ ಮೋಕ್ಷ ಫಲ, ಆಗದೇ ಇದ್ದವರಿಗೆ ತದಿತರ ಫಲಗಳು. ಮೋಕ್ಷವಿಲ್ಲ, ಮೋಕ್ಷಕ್ಕೆ ಉಪಯೋಗಿಯಾಗುವಂತಹ, ಸುಖ ಸಿಗುವಂತಹ ಕೆಲವು ಫಲಗಳನ್ನ ಹೇಳಿಕೊಟ್ರು. ಈ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ ಏನನ್ನ ಹೇಳಲಿಕ್ಕೆ ಹೊರಟಿದೆ ಛಾಂದೋಗ್ಯ ಉಪನಿಷತ್ತು ಅಂದ್ರೆ, ಮತ್ತೊಂದು ಬಾರಿ ಶ್ವೇತಕೇತು ಹಾಗೂ ಉದ್ದಾಲಕರನ್ನೇ ತಂದು ನಿಲ್ಲಿಸ್ತದೆ. ಈಗಾಗಲೇ ಒಂದು ಬಾರಿ ಮುಖಾಮುಖಿಯಾಗಿದೆ ನಮಗೂ ಅವರಿಗೂ. ಪ್ರವಾಹಣ ಜೈಬಿಲಿ ಎನ್ನುವರ ಮನೆಗೆ ಹೋಗಿ ರಾಜನಲ್ಲಿ ನಾನು ಉತ್ತಮ ವಿದ್ವಾಂಸನಿದ್ದೇನೆ, ಪಂಡಿತನಿದ್ದೇನೆ ಅಂತ ಹೇಳಿಕೊಂಡು ಅವನಿಂದ ಅಸತ್ಕೃತನಾಗಿ ಬಂದದ್ದು ಉಂಟು. ಈ ಬಾರಿ ಏನ್ ಕಥೆ ಹೇಳ್ತಾರೆ ಅಂದ್ರೆ, ಅದಕ್ಕೂ ಹಿಂದೆ ನಡೆದಿರುವಂತಹ ಒಂದು ಘಟನೆಯನ್ನ ಹೇಳ್ತಾ ಇದ್ದಾನೆ. ಅವನಲ್ಲಿ ಹೋಗೋಕ್ಕಿಂತ ಮೊದಲು ಏನಾಗಿತ್ತು ಅಂತ ಹೇಳುವ ಕಥೆ. ಕಾಲದಲ್ಲಿ ಹಿಂದೆ ಮುಂದಾಗಿ ನಡೆದ ಘಟನೆಗಳನ್ನ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ಬಹಳ ವಿಚಿತ್ರ ಏನು, ಶ್ವೇತಕೇತುವನ್ನ ನಿಮಿತ್ತ ಮಾಡಿಕೊಂಡು ಒಂದು ಸುಂದರವಾದ ತತ್ವ. ಯಾವ ತತ್ವ ಅಂದ್ರೆ, ಜೀವ ಹಾಗೂ ಪರಮಾತ್ಮ ಇವರಿಬ್ಬರ ಮಧ್ಯದಲ್ಲಿರುವಂತಹ ಒಂದು ಭೇದ. ಶಾಸ್ತ್ರೀಯವಾದ ಭಾಷೆ ಇದೆ, ಇದನ್ನು ಸ್ವಲ್ಪ ನೋಟ್ಸ್ ತಗೋಬೇಕು. 6ನೇ ಅಧ್ಯಾಯದಲ್ಲಿ ಏನನ್ನ ಹೇಳಲಿಕ್ಕೆ ಹೊರಟದ, 6ನೇ ಅಧ್ಯಾಯದ ವಿಷಯ ಅಂತಿಷ್ಟು ತಗೊಂಡ್ರೆ ಸಾಕು. 6ನೇ ಅಧ್ಯಾಯದ ವಿಷಯ ಅಂತ ಬರ್ಕೊಂಡ್ರೆ ಏನ್ ತಿಳ್ಕೋಬಹುದು ನಾವು ಅಂದ್ರೆ, ಜೀವ ಹಾಗೂ ಈಶ್ವರರ ನಡುವೆ ಇರುವ ಭೇದವನ್ನು ತಿಳಿಸುತ್ತಿದ್ದಾರೆ. ಮೋಕ್ಷ ಉಪಯೋಗಿಯಾದ ಭೇದವನ್ನು ಅಂತ ಅರ್ಥ. ಅದನ್ನು ಬರ್ಕೋಬೇಕು. ಮೋಕ್ಷೋಪಯೋಗಿಯಾದ ಭೇದವನ್ನು ತಿಳಿಸುತ್ತಿದ್ದಾರೆ. ಮೋಕ್ಷೋಪಯೋಗಿಯಾದ ಭೇದವನ್ನು ಯುಕ್ತಿಗಳಿಂದ ತಿಳಿಸುತ್ತಿದ್ದಾರೆ. ಇಷ್ಟು ಬರ್ಕೊಂಡ್ಬಿಡ್ರಿ, ಮುಗಿದು ಹೋಯ್ತು. ಸರಿ ಆಯ್ತಾ? ಬರ್ಕೊಂಡ್ರ? ವಿಷಯ ಬಹಳ ಗಂಭೀರ ಅದ. ಮೇಲ್ ನೋಡ್ಲಿಕ್ಕೆ ತಿಳಿದಂತೆ ಭಾಸವಾಗ್ತದ, ತಿಳಿಯದೇ ಇದ್ರೂ ತಿಳಿಯದೆ ಹೋಗಬಹುದು. ಏನ್ರಿ ಪಂಡಂಗಾಚಾರ? ತಿಳಿಯದೇ ಇದ್ರೂ ತಿಳಿಯದೆ ಹೋಗಬಹುದು. ಅದಕ್ಕೆ ಏನಿರಬಹುದು ಅಂತ ಸ್ವಲ್ಪ ಕುತೂಹಲದಿಂದ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ, ಸರಿನಾ? ಈಗ ವಿಷಯ ಏನ್ ಬಂತು ಅಂದ್ರೆ, ಜೀವ ಹಾಗೂ ಪರಮಾತ್ಮ ಇವರ ನಡುವೆ ಇರುವಂತಹ ಒಂದು ಭೇದ.
ಇವರ ನಡುವಿರುವಂತಹ ಒಂದು ಭೇದ. ಆ ಭೇದವನ್ನು ತಿಳಿಸಬೇಕಾಗಿದೆ. ಜೀವ ಬೇರೆ, ಪರಮಾತ್ಮ ಬೇರೆ ಅಂತ ತಿಳಿಸಬೇಕಾಗಿದೆ. ಇದು 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 ಎದಕ್ಕೆ ಬೇಕು? ಇದು ವಸ್ತು ಬೇರೆ, ಇದು ವಸ್ತು ಬೇರೆ ಅಂತ ಯಾಕೆ ತಿಳ್ಕೊಳ್ಬೇಕು ಅಂದ್ರೆ, ಲೋಕದಲ್ಲಿ ಅದನ್ನು ತಿಳಿದುಕೊಳ್ಳುವುದರಿಂದ ಏನು ಪ್ರಯೋಜನ ಇದೆಯೋ ಇಲ್ಲವೋ ಅದನ್ನು ನಾವು ಹೇಳಲಾರೆ, ಅಥವಾ ಅದು ಸದ್ಯ ಪ್ರಾಸಂಗಿಕವೂ ಅಲ್ಲ. ತಿಳ್ಕೊಳ್ಳೋದ್ರಿಂದಲೂ ಉಪಯೋಗ ಅದ. ಉದಾಹರಣೆಗೆ ನೀರು ಬೇರೆ, ಹಾಲು ಬೇರೆ ಅಂತ ತಿಳಿದುಕೊಂಡಾಗ ನೀರಿನಿಂದಾಗುವ ಕೆಲಸ, ಹಾಲಿನಿಂದಾಗುವ ಕಾರ್ಯ ಯಾವುದ್ಯಾವುದು ಅಂತ ತಿಳಿತದೆ, ಉಪಯೋಗ ಮಾಡ್ಲಿಕ್ಕೆ ಗೊತ್ತಾಗ್ತದೆ. ಹಾಲಿನಿಂದಾಗುವ ಕಾರ್ಯ ಏನು ಅದನ್ನು ತಿಳ್ಕೊಂಡಾಗ ಅದು ಹಾಲು ನೀರಲ್ಲ, ನೀರು ಹಾಲಲ್ಲ ಅಂತ ತಿಳಿದುಕೊಂಡಾಗ ವ್ಯವಹಾರ ಮಾಡ್ಲಿಕ್ಕೆ ಅನುಕೂಲವಾಗ್ತದೆ. ಹಾಗೆಯೇ ಪರಮಾತ್ಮ ಹಾಗೂ ಜೀವರು ಇಬ್ಬರೂ ಭಿನ್ನರು ಅಂತ ತಿಳಿದುಕೊಳ್ಳುವುದು, ಇದು ಇಲ್ಲಿಯೂ ಉಪಯೋಗ ಬೀಳ್ತದೆ, ಜೊತೆಗೆ ಅಲ್ಲಿಯೂ ಉಪಯೋಗ ಬೀಳ್ತದೆ. ವಿಶೇಷವಾಗಿ ಮೋಕ್ಷಕ್ಕೆ ಬೇಕಾಗುವಂತಹದ್ದು. ಮೋಕ್ಷ ಅಂದ್ರೆ ಬಹಳ ದೂರದ ಮೇಲದ ಅಂತಲ್ಲ, ನಮ್ಮ ಮುಕ್ತಿಗೆ, ನಮ್ಮ ಬಿಡುಗಡೆಗೆ ಉಪಯೋಗ ಬೀಳುವಂತಹದ್ದು ಭೇದ ಅಂತನೋ ಮಾತನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಸರಿ, ಅದನ್ನು ಹೇಗೆ ತಿಳಿಸ್ಬೇಕು ಅಂದ್ರೆ, ಪ್ರಮಾಣ ಕೊಟ್ಟು ಹೇಳಿದ್ರೆ ನಾವೆಲ್ಲ ರೆಡಿ ಆಗಿಬಿಡ್ತೀವಿ. ಹೌದೌದು ಪ್ರಮಾಣದ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಗೋಣ್ ಹಾಕ್ಬಿಡ್ತೀವಿ. ಅದಕ್ಕೆ ಈ ಬಾರಿ ಉಪನಿಷತ್ತು ಏನ್ ಮಾಡಿತು, ಪ್ರಮಾಣಕ್ಕಿಂತಲೂ ಯುಕ್ತಿಗಳನ್ನ ಹೇಳೋಣ ಅಂತ ಹೊರಟಿತು. ಇದು ಹೊಸ ಪ್ರಯೋಗನೇ ಬಿಟ್ಟುಕೊಳ್ರಿ, ಹೊಸ ಪ್ರಯೋಗ. ಜೀವ ಹಾಗೂ ಈಶ್ವರರ ಮಧ್ಯದಲ್ಲಿರುವಂತಹ ಭೇದವನ್ನ ಯುಕ್ತಿಯ ಮೂಲಕವಾಗಿ ತಿಳಿಸ್ಲಿಕ್ಕೆ ಹೊರಟಿದೆ ಚಾಂದೋಗ್ಯ. ಸಾಮಾನ್ಯವಾಗಿ ಪ್ರಮಾಣದ ಮೂಲಕವಾಗಿ ಹೇಳಲಿಕ್ಕೆ ಹೋಗ್ತಿರ್ತದೆ, ಅದ್ರಲ್ಲಿ ಏನ್ ಮಾಡ್ಲಿಕ್ಕೆ ಯುಕ್ತಿಯ ಮೂಲಕ ಹೇಳಲಿಕ್ಕೆ ಹೊರಟದೆ. ಬಹಳ ಬಹಳ ಯುಕ್ತಿಗಳೆಲ್ಲ ಬರೋದದ, ಅದು ಏನು ಅನ್ನೋದು ನೋಡ್ಕೊಳ್ರಿ ಮುಂದೆ. ಸರಿ, ಮಂತ್ರ ಪ್ರಾರಂಭ ಆಗ್ಲಿಕ್ಕದ. ನಿಮ್ಮ ಪುಸ್ತಕ ನೋಡ್ಬೇಕಾಗ್ತದೆ, ನನ್ನ ಪುಸ್ತಕದಲ್ಲಿ ಓದ್ತೀನಿ ನಾನು. 393. ಶ್ವೇತಕೇತು ಹ ಆರುಣೇಯ ಆಸ ತಂ ಹ ಪಿತಾ ಉವಾಚ ಶ್ವೇತಕೇತೋ ವಸ ಬ್ರಹ್ಮಚರ್ಯಂ ನವೈ ಸೌಮ್ಯ ಅಸ್ಮತ್ಕುಲೀನಃ ಅನನುಚ್ಯ ಬ್ರಹ್ಮಬಂಧುರಿವ ಭವತಿ ಇತಿ. ತುಂಬಾ ದೊಡ್ಡ ಮಾತು, ಬಹಳ ದೊಡ್ಡ ಮಾತು. ಏನು ಅಂತಂದ್ರೆ, ಅಧ್ಯಯನಕ್ಕೆ ಪ್ರಾಮುಖ್ಯವೆಷ್ಟಿದೆ ಅಂತ ಹೇಳಿ ಹೊರಟಿದ್ದಾರೆ. ಪ್ರತಿಯೊಬ್ಬ ತಂದೆ ತನ್ನ ಮಗನಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮಂತಹ ಬ್ರಾಹ್ಮಣರು ತಮ್ಮ ಮಕ್ಕಳಿಗೆ ನೀನು ಓದಲೇಬೇಕು ಅಂತನ್ನುವುದನ್ನು ಹೇಳಬೇಕೆ ಹೊರತಾಗಿ ಸಾಕಷ್ಟು ಸಂಪಾದನೆ ಮಾಡಿದ್ದೇನೆ, ಸುಖವಾಗಿ ಉಂಡುಕೊಂಡಿರು, ಹೀಗೆಲ್ಲ ಹೇಳಲಿಕ್ಕೆ ಹೋಗ್ಬಾರ್ದು. ನೀನು ಎಂಜಾಯ್ ಮಾಡೋ ಲೈಫು, ನಾ ಬೇಕಾದ ಸಂಪಾದನೆ ಮಾಡಿದ್, ನಾ ಕಷ್ಟಪಟ್ಟಿದ್ ಮತ್ತೆ ನೀನು ಕಷ್ಟಪಡೋದೇನು, ಇಬ್ಬರಿಬ್ರು ಕಷ್ಟಪಡೋದೇನು ಅಂತ ಹಿಂಗೆಲ್ಲ ಹೇಳಿ ಓದೋವ್ರನ್ನ ಬಿಡಿಸೋದಾಗ್ಲಿ, ಸಾಕು ನೀ ಓದಿದ್ದ ಬಹಳ ಸಾಕು ಅಂತ ಅನ್ನೋದಾಗ್ಲಿ, ಇಂಥವೆಲ್ಲ ಮಾಡಬಾರದು. ಎಷ್ಟು ಓದಿಸ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಓದಿಸ್ಬೇಕು ಅಂತ ಅನ್ನೋದನ್ನು ಹೇಳಲಿಕ್ಕೆ ಈ ಮಾತು ಹೊರಟದಂತ. ಏನಂತ ನೋಡ್ರಿ, ಶ್ವೇತಕೇತು ನಾಮತಃ, ಅವನ ಹೆಸರು ಶ್ವೇತಕೇತು ಅಂತ ನಾಮ ಹೆಸರು. ಶ್ವೇತಕೇತು ಅವನು ಆರುಣೇಯ, ಅರುಣಾದೇವಿಯ ಪೌತ್ರ, ಮೊಮ್ಮಗಾಮ, ಅರುಣಾದೇವಿಯ ಮೊಮ್ಮಗ, ಅಜ್ಜಿ ಹೆಸರನ್ನು ಕೇಳ್ತಾ ಇದ್ದಾರೆ ಆರುಣೇಯ ಅಂತ ತಿಳ್ಕೊಂಡು ಹೇಳಿ. ಅರುಣಸ್ಯ ಪೌತ್ರ. ಹ ಅನ್ನುವುದು ಪ್ರಸಿದ್ಧ ಅನ್ನುವ ಅರ್ಥ ಎಲ್ಲದ ಶ್ವೇತಕೇತು ಹ ಆರುಣೇಯ. ಅಲ್ಲಿನ ಹ ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ ಪ್ರಸಿದ್ಧ ಅಂತ ಅರ್ಥ. ಇದು ಅವತ್ತಿನ ಕಾಲದಲ್ಲಿ ಜನಜನಿತವಾಗಿತ್ತು, ಎಲ್ಲರ ಬಾಯಲ್ಲೂ ಇರುವಂತಹ ಕಥೆ ಇದು. ಇವತ್ತಿಗೆ ಬಹಳ ಕಾಲ ಘಟಿಸಿದ್ದರಿಂದ, ಕಳೆದು ಹೋದದ್ದರಿಂದ ಅಪ್ರಸಿದ್ಧವಾಗಿರಬಹುದು, ಮರ್ತಿರಬಹುದು ಜನ, ಆದರೆ ಅವತ್ತಿನ ಕಾಲದಲ್ಲಿ ಎಲ್ಲರೂ ನೆನಪಿಟ್ಟುಕೊಳ್ಳುವಂತಹ ಘಟನೆಯಾಗಿತ್ತು. ಹ ಅನ್ನೋದೇನು ತಿಳಿಸಿಕತ್ತದೆ, ಪ್ರಸಿದ್ಧಿ ಎನ್ನುವುದನ್ನ ಇನ್ ಅದರ್ ವರ್ಡ್ಸ್ ನೀವು ಬೇರೆ ಶಬ್ದದಲ್ಲಿ ಹೇಳುವುದಾದ್ರೆ ಹೇಗೆ ಹೇಳ್ತೀರಿ ಪ್ರಸಿದ್ಧಿಯನ್ನ ಅಂದ್ರೆ, ಎಲ್ಲರ ಬಾಯಲ್ಲಿತ್ತು, ಎಲ್ಲರ ಬುದ್ಧಿಯಲ್ಲಿತ್ತು ಈ ಘಟನೆ ಅಂತ ಹೇಳಬೇಕು. ಸರಿ, ಏನಂತ, ಆರುಣೇಯ ಅವ ಅರುಣಾದೇವಿಯ ಮೊಮ್ಮಗನಾಗಿದ್ದ, ಆಸ ಇದ್ದ, ತಮ್ಮ ಅವನನ್ನು ಕುರಿತು ಪಿತಾ ಉವಾಚ ತಂದೆ ಹೇಳಿದರು, ತಂ ಪಿತಾ ಉವಾಚ ಅವನನ್ನು ಕುರಿತು ಅಪ್ಪ ಹೇಳಿದರು. ಏನಂತ ಅಂದ್ರೆ, ಹೇ ಶ್ವೇತಕೇತೋ, ಎಲೆ ಶ್ವೇತಕೇತುವೆ, ಮಗನನ್ನು ಕುರಿತು ಸಂಬೋಧನೆ ಮಾಡ್ತಾ ಇದ್ದಾರೆ. ಹೇ ಶ್ವೇತಕೇತೋ ವಸ ಬ್ರಹ್ಮಚರ್ಯಂ, ಬ್ರಹ್ಮಚರ್ಯ ಅಂದ್ರೆ ವೇದಾಧ್ಯಯನಂ, ಹಿಂದಕ್ಕೆ ಬಂದದ ಮತ್ತೆ ಶಬ್ದ ಇನ್ನೊಂದ್ಸಲ ಬರ್ಕೊಂಡಿಟ್ಟುಕೊಳ್ರಿ. ಬ್ರಹ್ಮಚರ್ಯಂ ಅನ್ನೋ ಶಬ್ದಕ್ಕೆ ವೇದಾಧ್ಯಯನಂ, ಉದ್ದೇಶ ವೇದಾಧ್ಯಯನ ಮಾಡುವಕ್ಕೋಸ್ಕರ ಗುರುಕುಲದಲ್ಲಿ ವಾಸ ಮಾಡು.
ಏನ್ ಮಾಡಬೇಕು? ವೇದಾಧ್ಯಯನಕ್ಕಾಗಿ ಗುರುಕುಲದಲ್ಲಿ ವಾಸ ಮಾಡಬೇಕು. ಸರಿ, ಮುಂದೆ ಯಾಕ ಅಂತ ಪ್ರಶ್ನೆ. ನಾ ಯಾಕೆ ಗುರುಕುಲಕ್ಕೆ ಹೋಗ್ಬೇಕು? ಇಲ್ಲಿ ಮನೆಯಾಗಿರ್ತೀನಿ, ನಾ ಏನು ಹೋಗುದಿಲ್ಲ ಅಂತಂದ್ರೆ, ಹೇ ಸೌಮ್ಯ, ಎಲೆ ಸೌಮ್ಯನೇ, ಅಸ್ಮತ್ ಕುಲೀನಃ, ನಮ್ಮ ಕುಲದಲ್ಲಿ ಯಾರು ಹುಟ್ಟಿದ್ದಾರೋ, ಯಾರ್ಯಾರು ಹುಟ್ಟಿದ್ದಾರೋ ಅವರ ಮಧ್ಯದಲ್ಲಿ ಯಾರೊಬ್ಬರೂ ಕೂಡ ಅನನೂಚ್ಯ ವೇದಾಧ್ಯಯನವನ್ನ ಮಾಡದೆ ಬ್ರಹ್ಮಬಂಧುರಿವ ಭವತೀತಿ ನ, ಯಾರೊಬ್ಬರೂ ಕೂಡ ವೇದಾಧ್ಯಯನವನ್ನ ಮಾಡದೆ ಬ್ರಹ್ಮಬಂಧುಗಳಂತೆ ಬ್ರಾಹ್ಮಣಾಭಾಸದಂತೆ ಇಲ್ಲ. ನವೈಭವತಿ, ಯಾವ ಕಾರಣಕ್ಕೂ ನಮ್ಮ ಮನೆಯೊಳಗ ವೇದಾಧ್ಯಯನ ಮಾಡದೆ ನಾಮಕಾವಾಸ್ತೆ ಬ್ರಾಹ್ಮಣರು ಅಂತ ಇಲ್ವೇ ಇಲ್ಲ, ಇಲ್ವೇ ಇಲ್ಲ. ಏನ್ ಪರಿಸ್ಥಿತಿ ಅದ? ವೇದಗಳನ್ನ ಅಧ್ಯಯನ ಮಾಡದೇ ಇದ್ದವನನ್ನ ಸಂಧ್ಯಾವಂದನಿಗೆ ಬರೋ ಮಂತ್ರಗಳೇ ಮಂತ್ರಗಳು. ನಮಗ ಏನ್ರಿ ಮಿಸ್ಟರ್ ಸರಾಫ್ ಅವರ, ವೇದಾಧ್ಯಯನ ಅಲ್ಲ ನಾವು ಮಾಡೋದು, ಸಂಧ್ಯಾವಂದನೆ ಮಂತ್ರನ ಬರೋದು ಕಷ್ಟದ ನಮಗ. ಅದಕ್ಕೆ ಸಂಧ್ಯಾವಂದನೆ ಮಂತ್ರಗಳನ್ನು ಬಿಟ್ಟರೆ ಇನ್ನುಳಿದ ಮಂತ್ರಗಳು ಗೊತ್ತಿಲ್ಲ. ವೇದಾಧ್ಯಯನವನ್ನ ಮಾಡದೆ ಹೋದ್ರೆ ಅವನನ್ನ ಅವತ್ತಿನ ಕಾಲದಲ್ಲಿ ಬ್ರಾಹ್ಮಣಾಭಾಸ ಅಂತ ಕರೀತಾನಂತೆ. ಬ್ರಾಹ್ಮಣಾಭಾಸ ಅಂತ ವಿಚಾರ ಮಾಡಿ. ವೇದಗಳು ತಮ್ಮಲ್ಲೇ ಇಂಥ ಅಪೂರ್ವವಾದ ಒಂದು ವೈಶಿಷ್ಟ್ಯ ಉಳ್ಳದ್ದಾಗಿವೆ ಅಂದ್ರೆ ತನ್ನಲ್ಲಿ ಭಾರಿ ವಿಚಿತ್ರ ವಿಚಿತ್ರ ಇದೆ. ಮೇಲೆ ನೋಡ್ಲಿಕ್ಕೆ ಒಂದೇನೋ ಗ್ರಂಥದ ಟೈಪ್ ಕಾಣಿಸ್ತದೆ ನಮ್ಗೆ. ವೇದ ಅಂಬೋದು ಒಂದು ಅದು ಅಪೌರುಷೇಯ ಅಂಬೋದಂತೂ ತಲೆಗೆ ಬರುವುದೇ ಇಲ್ಲ. ಯಾರೊಬ್ಬರು ಬರೆದದ್ದು ಅಂತ ತಲೆಯಾಗಿರ್ತದೆ. ಯಾರು ನೆನಪು ಮಾಡಿದ್ರೆ ಹೌದು ಅಪೌರುಷೇಯ ಅಪೌರುಷೇಯ ಅಂತ ಅಂತಿರ್ತೀವಿ. ಅಂಥ ಅಪೌರುಷೇಯವಾದ ಒಂದು ವೇದದ ಗ್ರಂಥಗಳು, ವರ್ಣಾವಲಿಗಳು ತನ್ನ ಹೊಟ್ಟಿ ಒಳಗೆ ಎಷ್ಟು ವಿಷಯ ಇಟ್ಟುಕೊಂಡದ ಅಂದ್ರೆ ತೆಗೆದಂತೆ ಇವತ್ತಿಗೂ ಅನೇಕ ವಿಷಯಗಳು ಹೊರಗೆ ಬರ್ತದೆ. ಅಷ್ಟು ಅದ್ಭುತವಾಗಿರುವಂತಹದ್ದು. ಅದೇ ನಮಗೆ ಎಲ್ಲ ಬ್ರಾಹ್ಮಣರಿಗೆ ಬುದ್ಧಿವಂತರನ್ನಾಗಿಸಿರುವಂತಹದ್ದು. ಸರಿನಾ? ಅದಕ್ಕೆ ಅಪ್ಪ ಅಂತಾನ, ಹೇ ಸೌಮ್ಯ, ಅಸ್ಮತ್ ಕುಲೀನಃ ಅನನೂಚ್ಯ ಬ್ರಹ್ಮಬಂಧುರಿವ ಭವತಿ ಇತಿ. ಎಂದೂ ವೇದವನ್ನ ಓದದೆ ಅಂದ್ರೆ ಅವರು ಇಡೀ ಮನೆತನದಲ್ಲಿ ಇಲ್ಲಿ ತನಕನೂ ಯಾರ್ಯಾರು ಬಂದಾರ ಪ್ರತಿಯೊಬ್ಬರೂ ಕೂಡ ವೇದಗಳನ್ನ ಅಧ್ಯಯನ ಮಾಡಿದವರೇ ಆಗಿದ್ದಾರೆ ಅಂತನ್ನುವುದನ್ನು ಒತ್ತು ಕೊಡ್ತಿದ್ದಾನೆ. ಅವರಪ್ಪ ವೇದಾಧ್ಯಯನ ಮಾಡಿದ್ದಾನೆ, ಅವರ ಅಪ್ಪ ವೇದಾಧ್ಯಯನ ಮಾಡಿದ್ದಾನೆ. ಅರ್ಥಾತ್ ಪಿತಾಮಹ ಪ್ರಪಿತಾಮಹ ಮೂರು 4 5 ತಲೆಮಾರುಗಳಿಂದ ವೇದಗಳನ್ನ ಅಧ್ಯಯನ ಮಾಡ್ತಾನೇ ಬಂದಿದ್ದಾರೆ. ಹಂಗಿದ್ರೆ ವಿಚಾರ ಮಾಡ್ರಿ, ಅಷ್ಟು ಶುದ್ಧವಾದ ಮನೆತನದಲ್ಲಿ ಅಷ್ಟು ಶುದ್ಧವಾದ ರಕ್ತ, ಜೀನ್ಸು, ಮಾಂಸ, ಬುದ್ಧಿ ಇಟ್ಕೊಂಡು ಬಂದವರಲ್ಲಿ ಅದು ಎಂತಹ ವರ್ಚಸ್ಸು ಇರ್ಲಿಕ್ಕಿಲ್ಲ. ಅದಕ್ಕೆ ಶುದ್ಧಿಯನ್ನ ಅಪೇಕ್ಷೆ ಪಡೋದು. ಇದಕ್ಕೆ ಯಾವಾಗ್ಲೂ ಯಾಕೆ ವಂಶಶುದ್ಧಿ ಇರಬೇಕು ಅಂತಾರಂದ್ರೆ ಹಿಂದಿನ ತಲೆಮಾರುಗಳೆಲ್ಲ ಅಷ್ಟು ಶುದ್ಧ ಇಟ್ಕೊಂಡು ಬಂದಿರ್ತಾವ. ಸರಿನಾ? ನೋಡ್ರಿ, ಶ್ವೇತಕೇತು ಹ ಆರುಣೀಯ ಆಸ ತಮ್ಮ ಪಿತಾ ಉವಾಚ ಶ್ವೇತಕೇತೋ ವಸ ಬ್ರಹ್ಮಚರ್ಯಂ ನವೈ ಸೌಮ್ಯ ಅಸ್ಮತ್ ಕುಲೀನಃ ಅನನೂಚ್ಯ ಬ್ರಹ್ಮಬಂಧುರಿವ ಭವತೀತಿ. ಮುಗೀತು. ಮುಂದ ಸಹ 12 ವರ್ಷ ಉಪೇತ್ಯ, 12 ವರ್ಷಗಳ ಕಾಲ ಏನಾಯ್ತು? ಸಹ 12 ವರ್ಷ, ಈ 12 ವರ್ಷದವನು ಗುರುಕುಲೋಪೇತ್ಯ 24 ವರ್ಷ, 24 ವರ್ಷದ ತನಕ ಸರ್ವಾನ್ ವೇದಾನಧೀತ್ಯ, ಅಂದ್ರೆ 12ನೇ ವರ್ಷಕ್ಕೆ ವಿದ್ಯಾಪೀಠಕ್ಕೆ ಹೋದ್ರೆ ಈ ಹೇಳೋ ಹೊತ್ತಿಗೆ ಆ ಹುಡುಗ 12 ವರ್ಷ ಆಗಿತ್ತು ಅಂತ ಅರ್ಥದಕ್ಕೆ. ಅಪ್ಪ ಈ ಮಾತು ಹೇಳೋ ಹೊತ್ತಿಗೆ 12 ವರ್ಷ ಆಗಿತ್ತು. ಪ್ರಾಥಮಿಕ ಶಿಕ್ಷಣವನ್ನ ಮನೆಯಲ್ಲಿ ಮುಗಿಸಿದ್ದಾನೆ ಅಂತ ತಿಳಿದಿರಬೇಕು. ಈಗ ನಿಮ್ಮ ಮನೆಯೊಳಗ ಅಬಕಡ ಅಂತ ಹೇಳಿಕೊಟ್ಟಿದ್ದಿಲ್ಲ ಅಂದ್ರೆ, ಅಬಕಡಗಳನ್ನು ನೀವು ಹೇಳಿಕೊಟ್ಟಿದ್ದಿಲ್ಲ ಅಂದ್ರೆ ಸಾಲಿಗೆ ತಗೊಳ್ಳೋದಿಲ್ರಿ. ಅದಕ್ಕೆ ಸ್ಕೂಲಲ್ಲಿ ಅವನನ್ನು ತಗೊಳ್ಬೇಕಾಗಿದ್ರೆ ಪ್ರಾಥಮಿಕ ವಿದ್ಯಾಭ್ಯಾಸ ಆಗಿತ್ತು. 12 ವರ್ಷದವನಿದ್ದಾಗ ಅವನ ತಂದೆ ಈ ಮಾತು ಹೇಳಿ ಗುರುಕುಲಕ್ಕೆ ಹಾಕಿದ. ಯಾರಲ್ಲಿ ಅಧ್ಯಯನಕ್ಕೆ ಹೋಗಿದ್ದಾನೆ ಅಂತ ಇಲ್ಲಿ ಬಂದಿಲ್ಲ, ಇಲ್ಲಿ ಬರ್ದಿದೆಯೋ ಗೊತ್ತಿಲ್ಲ, ಸದ್ಯಕ್ಕಂತೂ ಗೊತ್ತಿಲ್ಲ. ಅಧ್ಯಯನಕ್ಕೆ ಹೋದ, 12 ವರ್ಷಗಳ ಕಾಲ ನಿರಂತರ ವೇದಾಧ್ಯಯನ ಮಾಡಿದ. ಆಶ್ಚರ್ಯ ಆಗ್ತದ. 3 4 12, 4 ವೇದಗಳನ್ನು ಓದ್ಬೇಕಾದ್ರೆ ಒಂದೊಂದು ವೇದಕ್ಕೂ 3 ವರ್ಷ ಕಷ್ಟಪಟ್ಟಾನವ. ಇರುಳು ಹಗಲುಗಳನ್ನ ಏಕ ಮಾಡಿ 3 ವರ್ಷಕ್ಕೊಂದು ವೇದದಂತೆ 4 ವೇದಗಳನ್ನು ಅಧ್ಯಯನ ಮಾಡ್ಕೊಂಡ್ ಬಂದ. ಸರ್ವಾನ್ ವೇದಾನಧೀತ್ಯ, ನೋಡ್ರಿ, ಸರ್ವಾನ್ ವೇದಾನಧೀತ್ಯ ಮಹಾಮನಾಹ, ಭಾರಿ ಚಂದದ. ರಾಯರು ಸರ್ವಾನ್ ವೇದಾನಧೀತ್ಯ ಅನ್ನೋ ಶಬ್ದಕ್ಕೆ ಎಲ್ಲ ವೇದಗಳನ್ನು ಬರೆದು ಮಹಾಮನಾಹ ಅನ್ನುವಾಗ
ಅನೂಚಾನಮಾನೀ ಸಾರಿ ಸಾಂಗವೇದಾಧ್ಯೇನವಾನ್ ಅಹಮಿತ್ಯಭಿಮಾನವಾನ್ ಅತೈವ ಮಹಾನಸ್ಮಿ ಇತಿ ಮಹಾಮನಃ ಯಸ್ಯಾಸೌ ಅತೈವ ಸ್ತಬ್ಧಃ ವಿನೀತ ಏವ ಆಜಗಾಮ. ಭಾರಿ ಚಂದ. 4 ವೇದಗಳನ್ನು ಓದಿಬಿಟ್ಟ. ಓದಿದವನು ಮಹಾಮನಃ. ಮಹಾನ್ ಅಹಮಸ್ಮೀತಿ ಮನಃ, ನಾನೇ ದೊಡ್ಡವನು, ನನ್ನಷ್ಟು ಇನ್ಯಾರು ಪಂಡಿತರಿದ್ದಾರೆ? 4 ವೇದ ಓದಿದಷ್ಟು ಶಾಣೆ ಯಾರಿದ್ದಾರೆ ನಮ್ಮ ಮನ್ಯಾಗ? ಎಲ್ಲ ಒಂದೊಂದು ವೇದ ಓದಿ ಮನ್ಯಾಗ ಕೂತವ್ರು ಇವರು. ನಾನು 4 ವೇದ ಓದಿದವ ಅಂತ ಭಾರೀ ಅಹಂಕಾರ ಬಂದ್ಬಿಡ್ತು. ಆಶ್ಚರ್ಯ ಆಗ್ತದೆ. ಹಿಂಗ ಅನೇಕ ಘಟನೆಗಳನ್ನು ನಾ ಕೇಳಿದ್ದೀನಿ. ಶಾಸ್ತ್ರ ಅಥವಾ ಅಧ್ಯಯನ ಅಥವಾ ಅಕ್ಷರ ಅಂಬೋದು ಅಹಂಕಾರವನ್ನು ತಂದಿಡ್ತದಂತ. ಅಕ್ಷರ ಇದು ಅಹಂಕಾರ ತಂದಿರ್ತದಂತ. ಅದಕ್ಕೆ ಒಂದು ಸುಭಾಷಿತ ಹೇಳ್ತಿರ್ಬೇಕ್ರಿ, ಸಾಕ್ಷರ ವಿಪರೀತಶ್ಚೇತ್ ರಾಕ್ಷಸ ಇವ ಕೇವಲಂ, ಸರಸೋ ವಿಪರೀತಶ್ಚೇತ್ ಸರಸತ್ವಂ ನ ಮುಂಚತಿ ಅಂತ ಒಂದು ಗಾದೆ ಮಾತು ಸಂಸ್ಕೃತದಲ್ಲಿ. ಏನು? ಸಾಕ್ಷರ ಅನ್ನುವ ಅಕ್ಷರವನ್ನ, ಸಾಕ್ಷರ ಅಂದ್ರೆ ಏನು? ಅಧ್ಯಯನ ಮಾಡಿದವರು ಅಂತ ಅರ್ಥ. ಅಕ್ಷರೇಣ ಸಹಿತಾಃ ಅಥವಾ ಅಕ್ಷರೈಹಿ ಸಹಿತಾಃ ಸಾಕ್ಷರಾಃ. ಅಕ್ಷರಗಳಿಂದ ಕೂಡಿದವರು ಸಾಕ್ಷರು ಅಂದ್ರೆ ಓದಿದವರು. ಆ ಸಾಕ್ಷರ ವಿಪರೀತಶ್ಚೇತ್, ಆ ಓದು ಸ್ವಲ್ಪ ವಿಪರೀತವಾಗಿ ಬಿಟ್ರೆ ಸಾಕ್ಷರ ರಾಕ್ಷಸ ಅಂತ ಆಗ್ತದೆ. ಸಾಕ್ಷರ ರಾಕ್ಷಸ ಭವತಿ. ಅಧ್ಯಯನ ಅವರನ್ನು ಎಷ್ಟು ಹಾಳು ಮಾಡ್ತದ ಅಂತ ತೋರಿಸ್ಕೊಟ್ರು. ನೆಕ್ಸ್ಟ್ ಏನು ಅಂತ ಕೇಳಿದ್ರೆ, ಸರಸಃ ವಿಪರೀತಶ್ಚೇತ್, ಸರಸ ಅನ್ನುವ ಶಬ್ದ ಇದನ್ನು ವಿಪರೀತ ಮಾಡಿದ್ರು ಸರಸತ್ವಂ ನ ಮುಂಚತಿ. ಸರಸ ಸರಸ, ನೀವು ಹಿಂಗ್ ಮಾಡಿದ್ರು ಸರಸ ಆಗ್ತದೆ, ಹಿಂಗ್ ಮಾಡಿದ್ರು ಸರಸ ಆಗ್ತದೆ. ಅದಕ್ಕೆ ವಿನೀತರಾಗಿ ಇದ್ದವರು ಯಾವಾಗ್ಲೂ ಇರ್ತಾರ, ಅಕ್ಷರಸ್ಥರಾದವರು ಯಾವಾಗ್ಲೂ ಹಿಂಗಾಗ್ತಾರ ಅಂತ ಒಂದು ಮಾತು ಶಬ್ದ ಹೇಳ್ತದ ವೇದ. ಏನಂತದ? ಮಹಾಮನಾಹ ಅನೂಚಾನಮಾನಿ. ವೇದಗಳನ್ನು ಓದಿದವನು ನಾನು, ನನ್ನಂಥ ಗ್ರೇಟ್ ಇನ್ಯಾರಿದ್ದಾರೆ, ದೊಡ್ಡ ಮನುಷ್ಯ ಇನ್ಯಾರಿದ್ದಾರೆ ಅಂತ ತಿಳ್ಕೊಂಡು ಬಂದ. ಸ್ತಬ್ಧ ಏಯಾಯ ಬಂದ. ಬಂದ ಬಂದ ಏನು? ಸ್ತಬ್ಧ ಏಯಾಯ, ಅವಿನೀತನಾಗಿ ಬಂದಂತ. ಅವಿನೀತನಾಗಿ ಬಂದ. ಅಲ್ರಿ, ಅವ ಅವಿನೀತನಾಗಿ ಬಂದ ನಿಮಗೆ ಹೆಂಗ್ ಗೊತ್ತಾಗ್ತದೆ? ನಾ ಐ ಆಮ್ ಅವಿನೀತ ಅಂತ ಹೇಳ್ಕೊಂಬಂದೆ ನಾವೇನ್ರಿ? ಏನ್ರಿ ಏನ? ನಾನು ಅವಿನೀತನಿದ್ದೇನೆ ಅಂತ ಹೇಳ್ಕೊಂಬಂದೆ ನಮ್ಮ? ಅಲ್ಲ. ತಂದೆ ಮನೆಯ ಅಂಗಳದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾ ಕೂತಿದ್ರೆ ಅವತ್ತಿನ ದಿವಸ ವಿದ್ಯಾಪೀಠದಿಂದ ಬಂದ ಈ ವ್ಯಕ್ತಿ ತಂದೆಗೆ ತಲೆಬಾಗಿಯೂ ನಮಸ್ಕಾರ ಮಾಡಲಿಲ್ಲ. ನೇರ ಒಳಗೆ ಹೋಗ್ಬಿಟ್ಟ, ಮನೆಯೊಳಗೆ ಹೆಂಗ್ ಹೋಗ್ಬಿಟ್ಟ. ಯಾವ ವೇದಗಳನ್ನ ಇವ 12 ವರ್ಷಗಳ ಕಾಲ ಓದಿಕೊಂಡು ಬಂದಿದ್ದಾನೋ ಆ ವೇದದಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಹೇಳಿದ ಮಾತುಗಳು ಮರ್ತೋಗ್ಬಿಡ್ತವೆ. ಹಿಂಗೆ ಆಗಿರ್ತದೆ. ಎಷ್ಟೋ ಜನ ಶಾಸ್ತ್ರವನ್ನ ಓದಿ, ವೇದಗಳನ್ನ ಓದಿ ಅದನ್ನ ರಟ್ಟ ಹೊಡೆದಿರ್ತಾರ ಹೊರತಾಗಿ, ಬಾಯ್ಪಾಟ್ ಮಾಡಿರ್ತಾರ ಹೊರತಾಗಿ ಅದನ್ನ ಏನ್ ಮಾಡಂಗಿಲ್ಲ, ಆಚರಣೆ ಒಳಗೆ ತಂದಿರೋದಿಲ್ಲ. ಬಾಯ್ಪಾಟ್ ಮಾಡೋದಕ್ಕೂ ಆಚರಣೆ ಒಳಗೆ ತರೋದಕ್ಕೂ ಬಹಳ ವ್ಯತ್ಯಾಸ. ಹೋಗ್ಬಿಟ್ಟ ಅಪ್ಪನ ಮುಂದೆ ಟಣ್ 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 ಅಂತೇಳಿ. ಅಪ್ಪಂದ, ಈ ಹುಡುಗ ಹಿಂಗ್ಯಾಕೆ ಆತಿದು? ಮನೆಯಾಗಿದ್ದಾಗ ಶಾಣೆ ಇತ್ತಿದ್ದು, ವಿದ್ಯಾಪೀಠಕ್ಕೆ ಹೋಗಿ ಹಿಂಗಾತ್ ಕಾಣಿಸ್ತದ. ಏನು ಅಂದ್ರೆ ಅನೂಚಾನ ಹೋಗ್ಬಿಟ್ಟು ಬಂದ್ಬಿಟ್ಟ. ಸ್ತಬ್ಧ ಏಯಾಯ. ಸ್ತಬ್ಧ ಏಯಾಯ ಅಂದ್ರೆ, ಸ್ತಬ್ಧ ಅಂದ್ರೆ ಅವಿನೀತ, ಅಹಂಕಾರದಿಂದ ನಡೆದುಕೊಂಡ ಅಂತ ಅರ್ಥ. ತಾತ್ಪರ್ಯ ಅರ್ಥ ಅಹಂಕಾರದಿಂದ. ರಾಯರು ಸ್ತಬ್ಧ ಅವಿನೀತ ಏಯಾಯ ಅಂತ ಬರೆದಿದ್ದಾರೆ. ಸರಿ ಆಯ್ತಾ? ಸ್ತಬ್ಧ ಏಯಾಯ, ಅವಿನೀತನಾಗಿದ್ದಾನೆ. ಅವನ ತಲೆಯಲ್ಲಿ ಇದ್ದದ್ದೇನು ಗೊತ್ತೇನು? ಒಂದು ವೇಳೆ ನಾನು ನನ್ನ ಅಪ್ಪನಿಗೆ ತಲೆ ಬಾಗಿಸಿದರೆ ಸಣ್ಣವನಾಗ್ತೇನೆ ಅಂತ ಒಂದು ಭಾವನೆ ಅದ. ಏನಾಗಿದೆ? ಸಣ್ಣವನಾಗುತ್ತೇನೆ. ಯಾಕೆ ಅಂದರೆ ತಲೆಬಾಗುವುದು ಅಂತನ್ನುವುದು ಸಣ್ಣತನವನ್ನ ತೋರಿಸುವಿಕೆ ಅಂತ ಅವನು ತಿಳ್ಕೊಂಡಿದ್ದಾನೆ. ಆನಂದ ಸ್ವಲ್ಪ ಹಿಂದೆ ಹೋಗ್ಲಿಕ್ಕೆ, ಸ್ವಲ್ಪ ವಿಸ್ತಾರ ಮಾಡ್ಲಿಕ್ಕೆ. ಅದನ್ನು ಲೋಕದಲ್ಲಿ ಏನ್ ಕಂಡದ ಅಂದ್ರೆ, ಸಣ್ಣವರು ದೊಡ್ಡವರಿಗೆ ತಲೆಬಾಗ್ತಾರ, ಸಣ್ಣವರು ದೊಡ್ಡವರಿಗೆ ತಲೆಬಾಗ್ತಾರ.
ಸೊ ಅದು ಏನಾಗ್ಬಿಡ್ತು ಅಂದ್ರೆ ತಲೆಬಾಗುವಿಕೆ ಸಣ್ಣತನ, ಸಣ್ಣತನ ತಲೆಬಾಗುವಿಕೆ ಅಂತ ಒಂದು ಕೂತ್ಬಿಟ್ಟು. ಹೌದೋ ಇಲ್ಲೋ ಈ ವಿಚಾರ ಮಾಡಿ ನೋಡ್ರಿ. ನಮ್ಮ ಅಪ್ಪಗೆ ನಮಸ್ಕಾರ ಮಾಡಿದ್ರೆ ಸಣ್ಣವ, ನಮ್ಮ ಅಪ್ಪ ದೊಡ್ಡವ, ನಾ ಸಣ್ಣವ. ಇದು ಏನಾಗ್ಬಿಡ್ತು ಅಂದ್ರೆ ತಲೆಬಾಗುವುದು ಅಂತನ್ನುವುದು ಸಣ್ಣತನದ ಪ್ರದರ್ಶನ ಆಗ್ತದ. ತಲೆ ಭಾಗದೇ ಇರುವಿಕೆ ಅಂತನ್ನುವುದು ದೊಡ್ಡತನದ ಪ್ರದರ್ಶನವಾಗ್ತದ. ಈಗ ನಮ್ಮಪ್ಪ ನನಗೆ ನಮಸ್ಕಾರ ಮಾಡಂಗಿಲ್ಲವ, ಅವ್ಯಾಕೆ ಕೊಡ್ತಾನೆ? ನಮ್ಮಪ್ಪ ನನಗೆ ಯಾವ ದೊಡ್ಡವ ಅಂದ್ರೆ ಹಿಂಗೆ ಕೂತಿರ್ಬೇಕು, ಸಣ್ಣವ ಅಂದ್ರೆ ಹಿಂಗೆ ಮಾಡ್ತಿರ್ಬೇಕು. ಸಣ್ಣವ ಹಿಂಗೆ ಮಾಡ್ತಿರ್ಬೇಕು, ದೊಡ್ಡವ ಹಿಂಗೆ ಕೂತಿರ್ಬೇಕು ಅಂದ್ರೆ ಅದು ಏನು ಬುದ್ಧಿಯೊಳಗೆ ಬಂದ್ಬಿಟ್ಟದಂದ್ರೆ ತಲೆಬಾಗುವಿಕೆ ಅಂತ ಅನ್ನೋದು ಸಣ್ಣತನದ ಪ್ರದರ್ಶನ ಅಂತ ಬಂದು ಕೂತ್ಬಿಟ್ಟು. ನಮ್ಮಲ್ಲಿರುವಂತಹ ಎಲ್ಲಾ ದೊಡ್ಡಿಸ್ತಿಕೆ, ದೊಡ್ಡತನ ತಲೆಬಾಗಿದಾಗ ಹೋಗುವ ದೊಡ್ಡತನ. ಭಾರಿ ವಿಚಿತ್ರ. ನಮಗೊಂದು ಹಂಗೆ ಭ್ರಾಂತಿ ಪ್ರಭಾಕರ್. ಏನ್ ಭ್ರಾಂತಿ? ನಾನು ಯಾರಿಗಾದರೂ ತಲೆಬಾಗಿಸಿದರೆ ನನ್ನ ದೊಡ್ಡತನ ಹೋದೀತು. ಕಿಮ್ಮತ್ತಿಲ್ಲದಂತಹ ದೊಡ್ಡತನ. ಇನ್ನೊಬ್ಬರಿಗೆ ತಲೆಬಾಗಿಸಿದಾಗ ಹೋಗುವ ದೊಡ್ಡತನವೇ ಅಲ್ಲ ವಾಸ್ತವದಲ್ಲಿ. ಯಾಕಂದ್ರೆ ಅದು ನಿನ್ ಸ್ವಂತದ್ದಲ್ಲದಂತ ಆತ ಹಂಗಾರದು. ಯಾಕಂದ್ರೆ ಸ್ವಂತದ್ದಿದ್ರೆ ಎಂದೂ ನೀ ಯಾರಿಗೆ ತಲೆ ಬಗ್ಸಿದ್ರು ಅಷ್ಟೇ, ಉದ್ದ ಬಿದ್ರು ಅಷ್ಟೇ, ಅಡ್ಡ ಬಿದ್ರು ಅಷ್ಟೇ, ಹೋಗುವುದೇ ಇಲ್ಲದು. ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಏನ್ರಿ ಕುಲಕರ್ಣಿಯವರ, ಏನೋ ವೆಂಕಟರಮಣ ಒಂದು ದೃಷ್ಟಾಂತ ಹೇಳ್ತೀನಿ ಏನಂತ ತಿಳ್ಕೊಂಡು. ದೇವರು ಎಲ್ಲರಿಗಿಂತ ದೊಡ್ಡವನು ಅಥವಾ ಮತ್ತೆ ಶ್ವೇತಕೇತುವಿಗಿಂತ ಸಣ್ಣವನು, ಇಷ್ಟೇ ಹೇಳ್ಬಿಟ್ಟೆ ಪಟ್ ಅಂತ. ದೇವರೆಲ್ಲಕ್ಕಿಂತ ದೊಡ್ಡವ, ಹೌದಾ? ಸಿಂಪಲ್. ಶ್ರೀನಿವಾಸ್, ದೇವರು ದಶರಥನಿಗೆ ನಮಸ್ಕಾರ ಮಾಡಿದ್ನೋ ಇಲ್ಲೋ? ವಸುದೇವನಿಗೆ ನಮಸ್ಕಾರ ಮಾಡಿದ್ನೋ ಇಲ್ಲೋ? ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡಿದ್ನೋ ಇಲ್ಲೋ? ಮಾಡಿದ್ದಾನೆ. ಹಾಗಿದ್ದರೆ ಅವನು ನಮಸ್ಕಾರ ಮಾಡಿದಾಗಲೂ ಅವನ ದೊಡ್ಡತನ ಇವತ್ತಿನ ತನಕವೂ ಕೂಡ ಹೋಗಿಲ್ಲ. ಅಂದ ಮೇಲೆ ನಮಸ್ಕಾರ ಮಾಡುವಿಕೆಯಿಂದ ದೊಡ್ಡತನ ಹೋಗ್ತದೆ ಎನ್ನುವಂತಹ ಭ್ರಾಂತಿ ನಮಗೆ ಮಾತ್ರದ ಹೊರತಾಗಿ ದೇವರಿಗೆ ಸರ್ವಾತ್ಮನ ಇಲ್ಲ. ಏನ್ರಿ ಪ್ರಭಾಕರ್? ದೇವರು ಎಲ್ರಿಗೂ ನಮಸ್ಕಾರ ಮಾಡಿದ್ದಾನೋ ಇಲ್ಲೋ? ತನ್ನ ಕಾಲದಲ್ಲಿ ಇದ್ದ ಹಿರಿಯರಿಗೆ, ಅಮ್ಮಗ್ ಮಾಡಿದ್ದಾನೆ, ಅಪ್ಪಗ್ ಮಾಡಿದ್ದ, ಎಲ್ಲರಿಗೂ ಮಾಡಿದ್ದಾನೆ. ಬಲರಾಮಗ್ ಮಾಡ್ಯಾನೆ, ಧರ್ಮರಾಜಗ್ ಮಾಡಿದ್ದಾನೆ. ಅಂದ್ರೆ ಮತ್ತ ಅವ ಸರ್ವೋತ್ತಮ. ಅವನಲ್ಲಿರುವಂತಹ ಸರ್ವೋತ್ತಮತ್ವಕ್ಕೆ ಏನಾದರೂ ಚ್ಯುತಿ ಬಂದದೇನು ಇವತ್ತಿನ ತನಕ? ಎಂದೂ ಚ್ಯುತಿ ಬಂದಿಲ್ಲ. ಅಂದ್ರೆ ಆಶ್ಚರ್ಯ. ಬಹಳ ಎತ್ತರದಲ್ಲಿ ಇದ್ದವರು ಎಷ್ಟು ತೆಳಗೆ ಬಗ್ಗಿದ್ರು ಆ ಎತ್ತರ ಅಂಬೋದು ಏನು ಹೋಗುವುದಿಲ್ಲ. ಹಿಂಗೆ ಇಟ್ಕೊಳ್ರಿ, ದೊಡ್ಡ ಪರ್ವತ, ಅದು ಹಿಂಗೆ ತೆಳಗೆ ತಲೆಬಾಗಿಸಿ ಯಾರ ಜೊತೆಗಾದ್ರೂ ಮಾತಾಡಿದರೆ ಅದರ ದೊಡ್ಡಸ್ತಿಕೆ ಏನಾದ್ರೂ ಕಡಿಮೆ ಆಗ್ತದ? ಆಗುವುದೇ ಇಲ್ಲ. ಪರ್ವತನೇ ಇರ್ತದಲ್ಲ. ಹಂಗಾದ್ರೆ ಇವನ್ ತಲೆಯಲ್ಲಿ ಏನ್ ಬಂದಿತ್ತು ಅಂದ್ರೆ, ನಾನೇನಾದರೂ ತಲೆ ಬಾಗಿಸಿದರೆ ಸಣ್ಣವನಾಗಿ ಬಿಡುತ್ತೇನೆ, ನನ್ನ ದೊಡ್ಡತನ ಹೊರಟು ಹೋಗ್ತದೆ ಅಂತ ತಿಳ್ಕೊಂಡಿದ್ದ. ಆದ್ರೆ ಅದೇ ವೇದಗಳಲ್ಲಿ, ಅದೇ ಶಾಸ್ತ್ರಗಳಲ್ಲಿ ಬಂದಿರುವ ರಾಮಕೃಷ್ಣಾದಿ ಅವತಾರಗಳಲ್ಲಿ ಭಗವಂತ ಮುಖ್ಯ ಪ್ರಾಣದೇವರು ಮಾಡಿದ ಕಾರ್ಯಗಳು ಅವನ ನೆನಪಿನಲ್ಲಿ ಉಳಿಯದೇ ಹೋಯಿತು. ಸರಾಫ್, ಎಸ್ ಆರ್ ನೋ? ಎಸ್. ಸೊ ಆದ್ದರಿಂದ ನಾವೇನ್ ಮಾಡಿದ ಅಂದ್ರೆ ಸ್ತಬ್ಧ ಏಯಾಯ್ ಅಂತ ಬಂದ್ಬಿಟ್ಟು ಆಯ್ತು. ಅದಕ್ಕೆ ಅಪ್ಪ ಏನ್ ಮಾಡಿದ? ತಮ್ಮ ಪಿತಾ ವಾಚ, ಯೂ ಅಪ್ಪ ಅಂದ, ನನ್ನ ಮಗನ್ನ ವಿದ್ಯಾವಂತನಾಗಿ ಕಳಿಸ್ಬೇಕು ಅಂತ ಕಳಿಸಿದ್ದೆ, ಅಹಂಕಾರಿಯಾಗಿ ಬಂದ್ಬಿಟ್ನಲ್ಲ ಅಂತ ಅಪ್ಪಗೆ ಟೆನ್ಷನ್ ಶುರು ಆಗ್ಬಿಡ್ತು. ಇಷ್ಟು ದಿವಸ ಪಾಠ ಹಿಡಿದು ಗುರುಗಳ ಪಾಠ ಮುಗಿತಿ, ಅಪ್ಪನ ಪಾಠ ಶುರುವಾತಿ. ಅವ ತಿದ್ಬೇಕಲ್ಲಿ ಮಗನ್ನ. ದುರಹಂಕಾರಿಯಾದ ಮಗನನ್ನು ತಿದ್ದಬೇಕಾದ್ರೆ ಏನ್ ಮಾಡ್ಬೇಕು ಈಗ ಅಂದ್ರೆ, ಈಗ ಹೇಳಿದ್ನೆಲ್ಲ ಏನಂತ ಹೇಳಿದೆ, ಮುಂದಿಂದೆಲ್ಲ ನೆನಪಿಟ್ಕೊಳ್ರಿ. ಸರ್ವೋತ್ತಮನಾದ ಭಗವಂತನೇ ತಲೆಬಾಗಿಸಿ ಹಿಡಿದಿರುವಾಗ ನಿನಗೇನೋ ಧಾಡಿ ಅಂತ ಹೇಳ್ಬೇಕಾಗಿದೆ ಈಗ. ಅದಕ್ಕೆ ಇದನ್ನ ಎಷ್ಟು ಚಂದ ಕಥೆ ಕಟ್ಕೊಂಡು ಬಂದು ತೋರಿಸ್ತಾನ ಅಪ್ಪ ಅಂದ್ರೆ ಭಾರಿ ಬ್ಯೂಟಿಫುಲ್ ಆಗಿ ಹೇಳ್ತಾನ ನೋಡ್ರಿ. ಏನಂತಾರೆ? ಹೇ ಶ್ವೇತಕೇತೋ, ಎನ್ನು ಸೌಮ್ಯ ಇದಂ ಮಹಾಮನಾಹ ಅನೂಚಾನಮಾನಿ ಸ್ತಬ್ಧೋ ಅಸಿ ಉತ ತಮ್ ಆದೇಶಂ ಅಪ್ರಾಕ್ಷ್ಯ. ಏನ್ ಕೇಳಿದ? ಬಂದಿರುವಂತಹ ಮಗನನ್ನ ಕುರಿತು ತಮ್ಮ ಆಗತಂ ಪುತ್ರಂ ಪಿತಾ ಸ್ತಬ್ಧಾಸಿ ಇತಿ ಅತ್ಯಂತಂ ವಾಕ್ಯಂ ಉವಾಚ. ಎಷ್ಟು ಸೊಕ್ಕ ಬಂದದೋ ನಿನಗೆ? ಸ್ತಬ್ಧೋಸಿ ಇದು ಇತಿ ಇತಿ ಇದಂ ಎನ್ನು ಕಿಮ್ನು ಇತ್ಯರ್ಥ. ಏನಂದ ಹಂಗಂದ್ರೆ ತಡ್ರಿಪ್ಪ. ಸರಿ. ಅಲ್ಲಪ್ಪ, ಏನೋ ಶ್ವೇತಕೇತು ಎನ್ನು ಅನ್ನೋ ಶಬ್ದಕ್ಕೆ ಕಿಮ್ನು ಅಂತ ಅರ್ಥ. ಅದನ್ನ ಬರ್ಕೊಳ್ರಿ ಪೆನ್ಸಿಲ್ಲೇ. ಎನ್ನು ತೊಳಗ ಕಿಮ್ನು ಅಂತ ಬರ್ಕೊಂಡಿಟ್ಕೊಳ್ರಿ. ಕಿಮ್ನು ಏನು? ಸೌಮ್ಯ ಇದಂ ಮಹಾಮನಾಹ ಅನೂಚಾನಮಾನಿ ಸ್ತಬ್ಧೋಸಿ.
ಅಪ್ಪ ಅನ್ಕೊಂಡ್ರಂತೆ, ಭಗವಂತನ ಎಚ್ಚರ ಇಲ್ಲದೆ ಇದ್ದದ್ದಕ್ಕೇನೆ ನನ್ನ ಮಗ ಹೀಗೆ ಅಹಂಕಾರದಿಂದಿದ್ದಾನೆ. ರಾಯರು ವೇದೇಶ ತೀರ್ಥರು ಬರೀತಾರ ಆ ಮಾತುಗಳನ್ನ. ಯಾಕೆ ಹೀಗೆ ಬಂತು ಅವನಿಗೆ ದುರಹಂಕಾರ? ಅಹಂಕಾರ ಅಂದ್ರೆ ಭಗವಂತನ ಎಚ್ಚರ ಇಲ್ಲ. ನಾನು ಹೇಳಿದ್ನಲ್ಲ, ಈಗ ಒಂದು ದೃಷ್ಟಾಂತ ಕೊಟ್ಟು ಹೇಳಿದೆ ನಿಮಗೆ. ಅದಕ್ಕೆ ಭಗವಂತನ ಎಚ್ಚರ ಇಲ್ಲದೇ ಇರುವುದರಿಂದಲೇನೆ ಈ ಅಹಂಕಾರ ಬಂದಿದೆ. ಪ್ರಾಯ ಏನು, ಪ್ರಾಯದಲ್ಲಿ ಇದ್ದಾಗಿರಬಹುದು, ಪ್ರಾಯ ತೀರಿದಾಗಾದರೂ ಇರಬಹುದು. ನಮ್ಮೆಲ್ಲರಿಗೂ ಕೂಡ ಅಹಂಕಾರ ಬರುವ ಕ್ಷಣ ಯಾವುದು ಅಂದ್ರೆ ಭಗವಂತನನ್ನು ಮರೆತ ಕ್ಷಣ. ಯಾವ ಕ್ಷಣದಲ್ಲಿ ದೇವರನ್ನ ಮರ್ತಿದ್ದೀವೋ ಅದೇ ಕ್ಷಣದಲ್ಲೇ ನಮಗೆ ನಮ್ಮ ಬಗ್ಗೆ ಅಹಂಕಾರ ಬಂದಿರುತ್ತದೆ. ಆನಂದವರು ಅಗ್ರಿನಾ ಆರ್ಗ್ಯುಮೆಂಟಾ? ಯಾವ ಕ್ಷಣ ನಾವು ಭಗವಂತನನ್ನ ಮರಿತೇವೆ ಆ ಕ್ಷಣದಲ್ಲಿ ಬರುವುದು. ಅದಕ್ಕೆ ಅಪ್ಪ ಅನ್ಕೊಂಡ, ನನ್ನ ಮಗ ದೇವರನ್ನ ಮರ್ತದ್ದಕ್ಕೆ ಹಿಂಗಾಗ್ಯದ, ಸ್ವಲ್ಪ ಪಾಠ ಹೇಳೋಣ ತಡಿ ಎಂದ. ಏನಂತ? ಮಹಾಮನಃ ಅನೂಚಾರ ಮಾನಿ ಸ್ತಬ್ಧೋಸಿ, ನಾ ಬಹಳ ದೊಡ್ಡವ ಇದ್ದೀನಿ, ವೇದಾಧ್ಯಯನ ಮಾಡ್ಕೊಂಡ್ ಬಂದವ ಇದ್ದೀನಿ ಅಂತ ದುರ್ವಿನೀತನಾಗಿದ್ದೀಯ ನೀನು. ಸರಿ. ಉತತಮ ಆದೇಶಂ ಅಪ್ರಾಕ್ಷ್ಯ, ಬಹಳ ಚಂದದ ಮುಂದಿನ ಶಬ್ದ ಕೇಳಿಸ್ಕೊಳ್ರಿ. ಉತತಮ ಆದೇಶಂ ಅಪ್ರಾಕ್ಷ್ಯ. ಏನಪ್ಪ, ನೀನು ಯಾವುದನ್ನು ಶ್ರವಣ ಮಾಡಿದರೆ, ಯಾವುದನ್ನು ಮನನ ಮಾಡಿದರೆ ಎಲ್ಲವನ್ನೂ ತಿಳಿದಂತೆ ಮನನ ಮಾಡಿದಂತೆ ಆಗುತ್ತದೆಯೋ ಅದನ್ನು ತಿಳಿದಿದ್ದೇನು? ಬಹಳ ಚಂದದ ನೋಡ್ರಿ, ಎಷ್ಟು ಚಂದದ. ಏನಂತಾರ? ಸ್ತಬ್ಧೋಸಿ ಉತತಂ ಆದೇಶಂ ಅಪ್ರಾಕ್ಷ್ಯ. ಆ ಆದೇಶವನ್ನು ತಿಳ್ಕೊಂಡಿದ್ದೀಯಾ? ಆದೇಶ ಅಂತಂದ್ರ ಭಗವಂತ ಅಂತ ಅರ್ಥ. ಅದಕ್ಕೆ ಭವತಿ ಇತಿ ಉಪದೇಶ, ಆದೇಶ. ಆದೇಶಂ ಅಪ್ರಾಕ್ಷ್ಯ. ಈ ಆದೇಶಂ ಅನ್ನೋ ಶಬ್ದಕ್ಕೆ ಡೈರೆಕ್ಟ್ ಆಗಿ ಏನು ಬರದಾರ ಅರ್ಥ? ತಡ್ರಿ ಒಂದ ನಿಮಿಷ. ಆದೇಶ ಅನ್ನೋ ಶಬ್ದಕ್ಕೆ ಭಗವತ್ ಆ ವಸ್ತು ಅಂತ ಅರ್ಥ. ಭಗವಂತ ಅಂತ ಅರ್ಥ. ವೇದಸ್ಥಿತ ಹಂಗ ಬರ್ದಾರ. ತಂ ಸರ್ವವೇದ ಪ್ರಸಿದ್ಧಂ ಆದಿಶ್ಯತೆ ಇತ್ಯಾದೇಶಂ ನಾರಾಯಣಂ ಅಪ್ರಾಕ್ಷ್ಯ ಕಿಂ. ಉತ ಅನ್ನೋ ಶಬ್ದಕ್ಕೆ ಕಿಂ ಅಂತ ಅರ್ಥ ಬರ್ಕೊಳ್ರಿ. ಉತ ಅಂದ್ರೆ ಕಿಂ ಅಂತ ಅರ್ಥ. ಉತ ಕಿಂ ಎಲ್ಲದ ಸ್ತಬ್ಧ ಅಸಿ ಉತ ತಂ ಆದೇಶಂ ಅಪ್ರಾಕ್ಷ್ಯ. ಆ ಆದೇಶ ಭಗವಂತನನ್ನ ನೀನು ತಿಳ್ಕೊಂಡಿದ್ದೀಯಾ ಅಂತ ಕೇಳ್ಬಿಟ್ರಷ್ಟೆ, ಬೇರೆ ಇಲ್ಲ. ನೀವು ಭಗವಂತನ ತಿಳ್ಕೊಂಡಿ ಏನಪ್ಪಾ ಅಂತಂದು. ಯಾವ ಭಗವಂತನನ್ನ? ಏನ ಅಶ್ರುತಂ ಶ್ರುತಂ ಭವತಿ, ಏನ ಅಶ್ರುತಂ ಶ್ರುತಂ ಭವತಿ. ಯಾವ ಒಬ್ಬ ಭಗವಂತನನ್ನ ತಿಳಿದುಕೊಳ್ಳುವುದರಿಂದ ಅಥವಾ ಶ್ರವಣ ಮಾಡುವುದರಿಂದ ನೀನು ಇಲ್ಲಿಯವರೆಗೆ ಯಾವುದನ್ನ ಶ್ರವಣ ಮಾಡಿಲ್ಲವೋ ಅದೆಲ್ಲವೂ ಶ್ರವಣ ಮಾಡಿದಂತೆ ಆಗುತ್ತದೆಯೋ. ಮತಂ ಅಮತಂ ಮತಂ ಭವತಿ. ಯಾವುದನ್ನು ನೀನು ಮನನ ಮಾಡಿಲ್ಲವೋ ಅದೆಲ್ಲವೂ ಮನನ ಮಾಡಿದಂತಾಗ್ತದೆ. ಅವಿಜ್ಞಾತಂ ವಿಜ್ಞಾತಮಿತಿ. ಯಾವುದನ್ನು ತಿಳಿದಿಲ್ಲವೋ ಅದೆಲ್ಲವೂ ತಿಳಿದಂತೆ ಆಗುತ್ತದೆಯೋ ಅಂತ ಕೇಳಿದೆ. ಅಂದ್ರೆ ಎಷ್ಟು ಪರ್ಯಾಯವಾಗಿ ಮಾತಾಡ್ಯಾರ ಅಂದ್ರೆ, ಬಂದು ಮಗ ಹೊರಟಿದ್ದ, ಬೈಲಿ ಅಷ್ಟು ಅಹಂಕಾರಕ್ಕೊಳಗಾಗಬೇಡ, ಬೈಲಿ. ಆ ಭಗವಂತನ ತಿಳ್ಕೊಂಡು ಏನು? ಇಷ್ಟೆಲ್ಲ ವೇದ ಓದ್ಕೊಂಡು ಬಂದು ದೇವರನ್ನ ತಿಳ್ಕೊಂಡು ಏನು ನೀನು? ಯಾವ ದೇವರನ್ನ ತಿಳ್ಕೊಂಡು ಕೇಳಿದ್ರೆ, ಯಾವ ದೇವರ ಬಗ್ಗೆ ನೀನು ಕೇಳಿದ್ರೆ ಎಲ್ಲವನ್ನ ಕೇಳಿದಂತೆ ಆಗ್ತದೆ. ಅಂತಹ ಭಗವಂತನ ಕೇಳೇನು? ಯಾವ ಭಗವಂತನನ್ನ ಮನನ ಮಾಡುವುದರಿಂದ ಎಲ್ಲವನ್ನ ಮನನ ಮಾಡಿದಂತೆ ಆಗ್ತದೆ, ಕೇಳಿದ್ದೀ ಮನನ ಮಾಡಿದ್ದೇನು? ಯಾವ ಭಗವಂತನನ್ನ ತಿಳಿಯುವುದರಿಂದ ಎಲ್ಲವನ್ನೂ ತಿಳಿದಂತೆ ಆಗ್ತದೆ, ತಿಳಿದಿದ್ದೇನು? ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಮೂರಂಶ. ಯಾವ ಒಬ್ಬ ಭಗವಂತನನ್ನು ಶ್ರೋತವ್ಯ ಶ್ರವಣ ಮಾಡಿದರೆ, ಮಂತವ್ಯ ಮನನ ಮಾಡಿದರೆ, ಧ್ಯಾತವ್ಯ ಧ್ಯಾನ ಮಾಡಿದರೆ ಜಗತ್ತಿನಲ್ಲಿರುವ ಅವನಿಂದ ಭಿನ್ನವಾದ ಉಳಿದ ಎಲ್ಲ ವಸ್ತುಗಳನ್ನು ತಿಳಿದಂತೆ ಆಗುತ್ತದೆಯೋ ಅಂಥವನನ್ನು ನೀನು ತಿಳಿದಿದ್ದೀಯಾ? ಇದು ಪ್ರಶ್ನೆ ಬಹಳ ಗಂಭೀರದ. ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು, ಮತ್ತೆ ನಾಳೆ ಹೇಳ್ತೀನಿ. ಇಷ್ಟಂತೂ ತಿಳ್ಕೊಳ್ರಿ. ಅಂದ್ರೆ ನಮಗೆ ಈಗ ಎಂಥ ಪ್ರಸಂಗ ತಂದಿಟ್ಟದ ಉಪನಿಷತ್ತು ಅಂದ್ರೆ, ದೇವರೊಬ್ಬರನ್ನ ತಿಳಿದುಕೊಂಡರೆ ಜಗತ್ತಿನಲ್ಲಿರುವ ಇನ್ನೆಲ್ಲಾ ಪದಾರ್ಥಗಳನ್ನು ತಿಳಿದುಕೊಂಡದ್ದಕ್ಕೆ ಸಮ ಅಂತ ಹೇಳಿಕೊಳ್ತಾರೆ. ಅಂದ್ರೆ ಆ ವಸ್ತು ಹೆಂಗಿರ್ಬೇಡ ವಿಚಾರ ಮಾಡ್ರಿ. ದೇವರು ಅನ್ನುವಂತಹ ವಸ್ತು ಹೆಂಗಿರ್ಬೇಡ. ಯಾಕಂದ್ರೆ ಅದನ್ನು ಒಂದನ್ನ ತಿಳಿದುಕೊಂಡ್ರೆ ಅನಂತ ಪದಾರ್ಥಗಳನ್ನ, ಅವನನ್ನ ಬಿಟ್ಟು ಉಳಿದ ಅನಂತ ಪದಾರ್ಥಗಳನ್ನು ತಿಳಿದುಕೊಂಡಂತೆ ಅಂತ ಹೇಳ್ಬೇಕಾದ್ರೆ ಆ ಪದಾರ್ಥ ಎಂಥದ್ದಿರಬೇಡ ಆಗಿದ್ರೆ. ಇದರ ವಿವರಣೆಯೇ ನಾಳೆ ಪಾಠದಲ್ಲಿ ಮುಂದುವರಿತದ. ಏನೋ ಶ್ರೀನಿವಾಸ್, ನಾಳೆ ಪಾಠದಲ್ಲಿ ಮುಂದುವರಿಯೋದು ಇದೇ ವಿವರಣೆ. ಪ್ರಭಾಕರ್, ಇಂಟ್ರೆಸ್ಟ್ ಬರ್ತಾ ಇದೆಯಾ? ಇಂಟ್ರೆಸ್ಟ್ ಬರ್ತಾ ಇದೆಯಾ? ಏನು ಇಂಟ್ರೆಸ್ಟು ಅಂದ್ರೆ ಇಂಟ್ರೆಸ್ಟ್
ಇಂಟ್ರೆಸ್ಟ್ ಬರ್ತಾ ಇದೆಯಾ ಅಂತ ಯಾರೋ ಕೇಳಿಕತ್ತಾರ ಕಪಿಲಾಚಾರ್ಯ ಪ್ರಭಾಕರ್ ಅವರಿಗೆ. ನೀವೇನ್ ಅನ್ಕೊಂಡ್ರಿ ರುಚಿ ಬರ್ಲಿಕ್ಕದ? ರುಚಿ ಅಲ್ಲ, ನೀವೇನು ಪುಣ್ಯವನ್ನ ಮಾಡಿ ಬ್ಯಾಂಕ್ ಒಳಗೆ ಇಟ್ಟಿದ್ದೀರಿ ಅದರ ಇಂಟ್ರೆಸ್ಟ್ ಏನಾದ್ರು ಬರ್ಲಿಕ್ಕತ್ತದ ಅಂತ ಕೇಳಿಕತ್ತೀನಿ ನಿಮಗೆ ಅಷ್ಟೇ, ಬೇರೆ ಏನು ಕೇಳ್ತಿಲ್ಲ. ಇಂಟ್ರೆಸ್ಟ್ ಅದರ ಬಡ್ಡಿ ಏನ್ರಿ ಪಣ್ಣಂಗಾಚಾರ, ಸತ್ಕರ್ಮ ಆಚರಣೆ ಮಾಡಿದ ಪುಣ್ಯದ ಇಂಟ್ರೆಸ್ಟ್ ಬಡ್ಡಿ ಬರ್ತಾ ಇದೆಯಾ ಅಂತ ಕೇಳ್ತಾ ಇದ್ದದ್ದು. ಕರ್ಮಣ ಜ್ಞಾನ ಮಾತನೋತಿ, ಇದೇ ಇಂಟ್ರೆಸ್ಟ್ ಬರ್ತಾ ಇದೆಯಾ ಅಂತ ಕೇಳ್ತಾ ಇದ್ದದ್ದು. ಸರಿ ನೋಡ್ರಿ, ಅವಂಗ ಗಾಬರಿ ಆತ. ಅವ ಅಂದ ಕಥಂನು ಭಗವಃ ಸ ಆದೇಶೋ ಭವತಿ. ಹೌದಾ, ಅಲ್ಲ ಆ ಭಗವಂತನ ಜ್ಞಾನ ಎಂಥದ್ದು, ಯಾರ ಜ್ಞಾನ ಮಾಡಿಕೊಂಡ್ರೆ ಎಲ್ಲವನ್ನೂ ಮಾಡಿಕೊಂಡಾಗ್ತದ ಅಂತಂತೀರಲ್ಲ, ಅದು ಹೆಂಗದ ಹೇಳಿ ನೋಡಂತ ಅಂತ ಕೇಳಿದ. ಸರಿ, ಆಚಾರ್ಯದೊಂದು ಭಾಷ್ಯ ಹೇಳಿ ಮುಗಿಸ್ತೀನಿ, ನೋಡ್ಕೊಳ್ರಿ ಏನಂತಾರ. ಆಚಾರ್ಯರ ಭಾಷ್ಯ ಬಂತು ಅಂದ್ರೆ ಒಂದು ಹೊಸ ವಿಷಯ ಬಂತು ಅಂತೆ ಅರ್ಥ. ತುಂಬಾ ಮಹತ್ವದ್ದು ಭಾಷ್ಯ ಏನದ ಓದ್ಲಿಕತ್ತೀನಿ, ನೋಡಿಕೊಳ್ರಿ. ಅದಿತ್ಯ ಅಬ್ದ ದ್ವಾದಶತ್ವಾತ ದ್ವಾದಶಾಬ್ದ ಇತೀರಿತಃ ಶ್ವೇತಕೇತುರ್ಭಾರತೇತು ನೋತ್ಪತ್ತಿ ದ್ವಾದಶತ್ವತಃ ಅಂತ ಇದೆ. ಸಿಕ್ಕಿದೆಯಾ ಭಾಷ್ಯ? ಹಾ, ಮೊದಲನೇ ವಾಕ್ಯ ಏನದು ಗೊತ್ತೇನ್ರಿ? ಸಹ 12 ವರ್ಷ ಉಪೇತ್ಯ 24 ವರ್ಷ ಸರ್ವಾನ್ ಅಂತದ. 12ನೇ ವರ್ಷಕ್ಕೆ ವಿದ್ಯಾಪೀಠಕ್ಕೆ ಹೋದ, 24ನೇ ವರ್ಷ ವಿದ್ಯಾಪೀಠದಿಂದ ಬಂದ ಅಂತ ಎರಡು ಪ್ರತ್ಯೇಕ ಶಬ್ದಗಳು. ಆದರೆ ಮಹಾಭಾರತದಲ್ಲಿ ಏನಾಗಿದೆ ಅಂತಂದ್ರೆ, ಇದೇ ಕಥೆಯನ್ನ ವ್ಯಾಸರು ಮಹಾಭಾರತದಲ್ಲಿ ಹೇಳುವಾಗ ಹೆಂಗೆ ಹೇಳ್ಯಾರ ಅಂದ್ರೆ, ಪ್ರಾಯ ನಿಮ್ಮಲ್ಲಿ ಪುಸ್ತಕ ಇಲ್ಲ, ವೇದೇಶ ತೀರ್ಥರ ಆ ಶ್ಲೋಕ ಹಾಕ್ಯಾರ, ಅದನ್ನು ಓದ್ಲಿಕತ್ತೀವಿ. ಸರ್ವಾನ್ ವೇದಾನ್ ಶ್ವೇತಕೇತು ಅದಿತ್ಯ ದ್ವಾದಶಾಬ್ದಕ ಪಿತುಸ್ಸಮೀಪ ಮೇಯಾಯ ಅಂತದ್ದು. ಎಲ್ಲಾ ವೇದಗಳನ್ನು ಮತ್ತು ಶ್ವೇತಕೇತು ಅಧ್ಯಯನ ಮಾಡಿ 12ನೇ ವರ್ಷಕ್ಕೆ ತಂದೆ ಹತ್ರಕ್ಕೆ ಬಂದ ಅಂದ್ರೆ, ಅವನು ಹುಟ್ಟಿನಿಂದ 12ನೇ ವರ್ಷಕ್ಕೆ ಎಲ್ಲವನ್ನ ಅಧ್ಯಯನ ಮುಗಿಸಿಕೊಂಡು ಮನೆಗೆ ಬಂದ ಅಂತ ಅನಿಸೋ ಹಂಗದ ವಾಕ್ಯ. ಗೊತ್ತಾಯ್ತಾ? ಮಹಾಭಾರತದಲ್ಲಿ ಬಂದ ವಾಕ್ಯವು ದ್ವಾದಶಾಬ್ದಕ ಅಂದ್ರೆ 12ನೇ ವಯಸ್ಸಾಗಿತ್ತವನಿಗೆ, ಆಗ ವಿದ್ಯಾಪೀಠದಿಂದ ಅಭ್ಯಾಸ ಮುಗಿಸ್ಕೊಂಡು ಬಂದ ಅಂತ ಮಹಾಭಾರತ ವಾಕ್ಯ. ಕಲ್ಪನಾವಂತ. ಉಪನಿಷತ್ತಿನಲ್ಲಿ 12ಕ್ಕೆ ಹೋಗಿ 24ಕ್ಕೆ ಬಂದ ಅಂತದ. ಈಗ ಮಹಾಭಾರತಕ್ಕೂ ವೇದಕ್ಕೂ ವಿರೋಧ ಬಂತಿದೆ. ಮಹಾಭಾರತದಲ್ಲಿ ದ್ವಾದಶಾಬ್ದಕ, ಅವಂಗ ಏನು ವಯಸ್ಸಿತ್ತು? 12 ವರ್ಷ ಇತ್ತು ಅಂತದ. 12 ವರ್ಷ ಇತ್ತು ಅಂದ್ರೆ ಅವ ಹುಟ್ಟಿದಾಗಿನಿಂದ 12 ವರ್ಷ ಆಗಿತ್ತು, ಆಗ ವಿದ್ಯಾಪೀಠದಿಂದ ಬಂದ ಅಂದ್ರೆ ಅವನು ಹುಟ್ಟಿದ ಕೂಡಲೇ 1-2 ವರ್ಷದಾಗ ವೈದ್ಯ ಹಾಕಿಬಿಟ್ಟಿದ್ರು, 12 ವರ್ಷ ಮುಗಿಸ್ಕೊಂಡು ಬಂದ ಅನ್ನೋ ಅಭಿಪ್ರಾಯದಲ್ಲಿ ಬರ್ಲಿಕ್ಕತ್ತದ. ಆದರೆ ಉಪನಿಷತ್ತು ಮಾತ್ರ 12ನೇ ವರ್ಷಕ್ಕೆ ಹೋಗಿದ್ದ, 24ನೇ ವರ್ಷಕ್ಕೆ ಬಂದಿದ್ದ ಅಂತದ. ಮಹಾಭಾರತಕ್ಕೂ ಛಾಂದೋಗ್ಯಕ್ಕೂ ವಿರೋಧ ಬಂತಿದೆ. ಈ ವಿರೋಧ ಪರಿಹಾರ ಮಾಡಬೇಕೀಗ. ನಮ್ದು ಕೆಲಸ ಯಾರ್ದಿಗದು? ವಿರೋಧ ಪರಿಹಾರ ಮಾಡೋದು ಶ್ರೀಮದಾಚಾರ್ಯ ಜವಾಬ್ದಾರಿ. ಯಾಕೆ ವಿರೋಧ ಪರಿಹಾರ ಮಾಡಬೇಕು? ಏನ್ ಪರಿಹಾರ ಮಾಡುವಂತಹ ಅವಶ್ಯಕ ಏನು? ಮಹಾಭಾರತ ಅಲ್ಲ, ಮಹಾಭಾರತ ಬಿಟ್ಬಿಡ್ಬೇಕು. ಅದನ್ನು ವೇದನೆ ಸರಿ ಅಂತ ಇಟ್ಕೋಬೇಕು ಅಂದ್ರೆ, ಮಹಾಭಾರತ ತಪ್ಪು ಹೇಳಿದೆ ಅಂತ ಇಟ್ಟುಕೊಂಡು ಕೈ ಬಿಟ್ಟು ವೇದವೇ ಸರಿಯಾಗಿದೆ ಅಂತ ಹೇಳಿದ್ರೆ ನಮಗೆ ಅನುಭವಕ್ಕೆ ಬರ್ತದೆ. 12 ವರ್ಷಕ್ಕೆ ವಿದ್ಯಾಪೀಠಕ್ಕೆ ಹೋಗಿದ್ದ, 24ಕ್ಕೆ ಬಂದ ಅಂತ ಅನುಭವಕ್ಕೆ ಬರ್ತದೆ. ಹಾಗಾದ್ರೆ ವೇದವನ್ನು ಇಟ್ಕೊಂಬೋಣ ಅಂತ, ಮಹಾಭಾರತ ಬಿಟ್ಬೋಣ ಅಂದ್ರೆ ಶ್ರೀಮದಾಚಾರ್ಯ ಅಂತಾರೆ, ಖಬರ್ದಾರ್. ಮಹಾಭಾರತ ಯಾರು ಬರೆದವರು ಮಹಾಭಾರತವನ್ನು? ಸರ್ವೋತ್ತಮನಾದ ನಾರಾಯಣ ಬರೆದಿರುವಂತಹ ಮಹಾಭಾರತ, ಅದು ಶ್ರೇಷ್ಠನಾದ ಸ್ವಾಮಿ, ಸರ್ವೋತ್ತಮನಾದ ಸರ್ವಜ್ಞನಾದ ವೇದವ್ಯಾಸ ದೇವ ಬರೆದಿರುವಂತಹ ಮಹಾಭಾರತವನ್ನು ಅಲ್ಲಗಳಿ ಹೋಗಲಿ. ಹಂಗಾರೆ ಒಂದು ಕೆಲಸ ಮಾಡೋಣಂತ, ಮಹಾಭಾರತದಲ್ಲಿ ಹೇಳಿದ್ದನ್ನು ಇಟ್ಕೊಂಬೋಣಂತ, ವೇದವನ್ನು ಬಿಟ್ಬೋಣಂತ ಅಂತಂದ್ರೆ ಅಪೌರುಷೇಯವಾದ ವೇದ, ದೇವರೇ ಪ್ರೀತಿ, ವೇದದಲ್ಲಿ ದೋಷ ಇರೋ ಹಂಗಿಲ್ಲ. ಅಪೌರುಷೇಯವಾದ ವೇದವನ್ನೂ ಕೈ ಬಿಡೋ ಹಂಗಿಲ್ಲ, ಸರ್ವಜ್ಞನಾದ ಭಗವಂತನ ವಾಕ್ಯವನ್ನು ಬಿಡೋ ಹಂಗಿಲ್ಲ. ಅದಕ್ಕೆ ಏನ್ ವ್ಯವಸ್ಥೆ ಮಾಡಬೇಕು ಅಂತ ಅನ್ನೋದಕ್ಕೆ ವಾಕ್ಯ ನಿರ್ಣಯ ಅಂತ ಒಂದು ಗ್ರಂಥ ತಗೊಳ್ರಿ, ನೋಡ್ರಿ. ಮಹಾಭಾಷ್ಯ, ಅದು ಆಚಾರ ಭಾಷೆಯಲ್ಲಿ ಅಲ್ಲೇನದ, ದ್ವಾದಶಾಬ್ದ ಅನ್ನುವ ಶಬ್ದ 2 ರೀತಿಯಲ್ಲಿ ಬಳಸ್ಲಿಕ್ಕೆ ಬರ್ತದಂತ. ವಾಕ್ಯ ನಿರ್ಣಯ ಎಂಬ ಗ್ರಂಥ ಹೇಳ್ತದೆ. ಏನು ಅಂತಂದ್ರೆ, ಅವನ ಅಧ್ಯಯನದ ಅವಧಿಯನ್ನೂ ದ್ವಾದಶಾಬ್ದ ಅಂತ ಹೇಳಬಹುದು, ಅವನ ಹುಟ್ಟಿನ ಅವಧಿಯನ್ನು ದ್ವಾದಶಾಬ್ದ ಅಂತ ಹೇಳಬಹುದು. ವಿರೋಧ ಇಲ್ಲ. ಯಾಕೆ ವಿರೋಧ ಇಲ್ಲ? ದ್ವಾದಶಾಬ್ದ ಅಂತನ್ನುವ ಶಬ್ದಕ್ಕೆ ನೋಡ್ರಿ, ಅಧೀತ್ಯ ಅಬ್ದ ದ್ವಾದಶತ್ವಾತ್ 12 ವರ್ಷ ಓದಿ ಬಂದದ್ದರಿಂದ ದ್ವಾದಶಾಬ್ದ ಇತೀರಿತಃ
ಶ್ವೇತಕೇತು ಭಾರತೇತು ನೋತ್ಪತ್ತಿ ದ್ವಾದಶತ್ವತಃ. ಮಹಾಭಾರತದಲ್ಲೂ ಕೂಡ ವೇದವ್ಯಾಸದೇವರು ಹುಟ್ಟಿನಿಂದ 12 ವರ್ಷ ಅಂತ ಹೇಳಿಲ್ಲ, ಅಲ್ಲಿ ಹೇಳಿದ್ದು ಕೂಡ ಓದಿದ ಸಮಯವನ್ನೇ 12 ಅಂತ ಹೇಳಿದ್ದಾರೆ. ಅಂದರೆ ಈ ಎರಡೂ ವಾಕ್ಯಗಳನ್ನು ಮೇಲ್ನೋಟದ ಅರ್ಥ ಬಂದಾಗ ವಿರೋಧ ಬಂದಂತೆ ಕಂಡ್ರೆ ಶ್ರೀಮದಾಚಾರ್ಯರು ಮತ್ತೊಂದು ವಾಕ್ಯದ ಸಹಾಯವನ್ನು ಪಡೆದು, ಯಾವುದರದ್ದು ವಾಕ್ಯ ನಿರ್ಣಯ ಎಂಬುವ ಗ್ರಂಥದ ಸಹಾಯ ಪಡೆದು ಅಲ್ಲಿರುವ ದ್ವಾದಶಾಬ್ದಕಃ ಅಂತ ಶಬ್ದದಲ್ಲಿ, ಎಲ್ಲಿ ಮೂಲತಃ ಮಹಾಭಾರತದಲ್ಲಿ ದ್ವಾದಶಾಬ್ದಕಃ ಅಂದರೆ 12 ವರ್ಷದ ಅಧ್ಯಯನ ಉಳ್ಳವನು ಅಂತ ಇಷ್ಟೇ ಅರ್ಥವೇ ಹೊರತಾಗಿ ಹುಟ್ಟಿನಿಂದ 12 ಅಂತ ಅರ್ಥ ಅಲ್ಲ. ಕಲ್ಪವಂತ ಮಹಾಭಾರತದ ವಾಕ್ಯ ಏನದ? ದ್ವಾದಶಾಬ್ದಕ ಅಂದ್ರೆ 12 ವರ್ಷದ ಅಧ್ಯಯನ ಉಳ್ಳವನು ಅಂತ. ಅವನು ಹುಟ್ಟಿನಿಂದ 12 ವರ್ಷದವನು ಅಂತ ಅರ್ಥ ಮಾಡಬಾರದು ಅಂತ ಶ್ರೀಮದಾಚಾರ್ಯ ತಿಳಿಸಿ, ಮಹಾಭಾರತಕ್ಕೂ ಇದಕ್ಕೆ ಉಪನಿಷತ್ತಿಗೂ ವಿರೋಧ ಇಲ್ಲ ಅಂತ ತಿಳಿಸಿದ್ದಾರೆ. ಉಳಿದದ್ದನ್ನ ನಾಳೆ ಮಧ್ಯಾಹ್ನದಲ್ಲಿ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.